ಸುದೀಪ್ ಅವರೇ ನಡ್ಸ್ಕೊಡ್ಬೇಕು. ಯಾಕಂದ್ರೆ ಅವ್ರು ಪರ್ಫೆಕ್ಟ್ ಆಗಿ ಅವರೊಬ್ಬರೇ ಸೂಟ್ ಆಗೋದು ಕನ್ನಡ ಇಂಡಸ್ಟ್ರಿಗೆ, ಇನ್ಯಾರು ಸೂಟ್ ಆಗಲ್ಲ. ವಿ ಲವ್ ಯು ಕಿಚ್ಚ ಬಾಸ್. ಅವ್ರು ಹೇಳ್ದಂಗೆ ಕಾಮನ್ ಪೀಪಲ್ ಅವರೇ ಬರಬೇಕು ಬಿಗ್ ಬಾಸ್. ಇವಾಗ ಹೋದ ವರ್ಷ ಬಡವ್ರು ಬಂದು ಗೆದ್ರು, ಈ ವರ್ಷನೂ ಬಡವ್ರು ಯಾರು ಬಂದು ಗೆದ್ರು. ವರುಣ ಆರಾಧ್ಯ. ಹೋದ ವರ್ಷನೂ ಅವರೇ ಬರ್ತಾರೆ ಅಂತ ಇದ್ ಮಾಡಿದ್ರು, ಬಟ್ ಅವ್ರು ಬರಲಿಲ್ಲ. ಬೇರೆ ಯಾರಾದ್ರೂ ಇಲ್ಲ ಸುದೀಪೇ ಇರ್ಬೇಕು. ಅವ್ರು ಮಾತಾಡೋ ಗತ್ತು ಗಮ್ಮತ್ತು ಎಲ್ಲ ಅವ್ರದೇನೆ, ಅವರೇ ಇರ್ಬೇಕು. ನಾವು ಅವ್ರ ಇದ್ರೇನು ನೋಡೋದಿಲ್ಲ ಅಂದ್ರೆ ಯಾವ ಬಿಗ್ ಬಾಸ್ ನೋಡಲ್ಲ. ನಾವು ಯಾವತ್ತಿದ್ರು ಸುದೀಪ್ ಪ್ಲೇಸ್ ಯಾರು ಹಿಡಿಯಕ್ ಆಗಲ್ಲ, ಅವರೇ ಬೇಕು. ಸುದೀಪ್ ಅವರೇ ಇರ್ಬೇಕು, ನಮ್ಗೆ ಸರೇ ಇರ್ಬೇಕು, ಇಲ್ಲ ನಾವು ಬಿಗ್ ಬಾಸ್ ನೋಡಲ್ಲ. ಸುದೀಪ್ ಅವ್ರ ಇದ್ರೇನೆ ನಾವು ನೋಡಲ್ಲ ಅಷ್ಟೇ. ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಆ ಜಾಗಕ್ಕೆ ನಡ್ಸ್ಕೊಡ್ಬೇಕು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ಅಪ್ಪು ಬಾಸ್ ಮಾಡ್ತಿದ್ವಿ, ಅಪ್ಪು ಬಾಸ್ ಇಲ್ಲ, ಅದರಿಂದ ಡಿವಾಸ್ ಮಾಡ್ತೀವಿ. ಈಗ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಸುದೀಪ್ ಅವರೇ ನಡ್ಸ್ಕೊಡ್ಬೇಕಾ ಅಥವಾ ಬೇರೆ ಯಾರಾದ್ರೂ ನಡ್ಸ್ಕೊಡ್ಬೇಕಾ ಅನ್ನುವಂತ? ಇಲ್ಲ, ಸುದೀಪ್ ಅವ್ರು ಇದ್ರೇನೆ ಪರವಾಗಿಲ್ಲ, ಸುದೀಪ್ ಅವ್ರು ಇದ್ರೇನೆ ಪರವಾಗಿಲ್ಲ, ಅವರೇ ಇರ್ಬೇಕು. ಅವರೇ ಇರ್ಬೇಕು, ನಂಗೂ ಅಷ್ಟೇ ಅವರೇ ಇರ್ಬೇಕು. ಆ ಶೋ ಅವರಿಂದನೇ ನೀಟಾಗಿ ನಡೆಯುತ್ತೆ ಅಂದ್ರೆ ಅವರೇ ಇರ್ಬೇಕು ಅಷ್ಟೇ. ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಆ ಜಾಗಕ್ಕೆ ನಡ್ಸ್ಕೊಡ್ಬೇಕು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ತೀರಾ? ಇದಿದ್ರೆ ಅಪ್ಪು ಬಾಸ್ ಮಾಡ್ತಿದ್ವಿ, ಅಪ್ಪು ಬಾಸ್ ಇಲ್ಲ, ಅದರಿಂದ ಡಿವಾಸ್ ಮಾಡ್ತೀವಿ. ಡಿವಾಸ್ ನಾವು ಅಷ್ಟೇ ಡಿವಾಸ್ ಮಾಡ್ತೀವಿ. ಯಾಕೆಂದ್ರೆ ಅವ್ರಿಗೆ ಇದಿದೆ, ಅಭಿಮಾನ ಇದೆ ಅವ್ರಿಗೆ, ಸೆಲೆಬ್ರಿಟೀಸ್, ಅದಕ್ಕೆ. ಅಂದ್ರೆ ಅವ್ರು ನಮ್ಮ ಬಾಸ್ ಅಲ್ಲ, ಅವ್ರು ಇಷ್ಟ. ಅಂದ್ರೆ ಅಪ್ಪು ಬಾಸ್ ಒಂದ್ ಕಡೆ ಇರ್ಬೇಕಿತ್ತು, ಅವ್ರಿಲ್ಲ ಅಪ್ಪು ಬಾಸ್, ಅದಕ್ಕೆ ನಾವು ಅಪ್ಪು ಬಾಸ್. ಅಂದ್ರೆ ಡಿ ಬಾಸ್ ಇಷ್ಟ, ಅಪ್ಪು ಬಾಸ್ ತುಂಬಾ ಇಷ್ಟ ಜಾಸ್ತಿ. ಈ ಸಲ ಕಂಟೆಸ್ಟೆಂಟ್ ನ ಯಾರನ್ನ ಆಯ್ಕೆ ಮಾಡ್ಬೇಕು? ಈ ಸಲ ಯಾರಂತ ಐಡಿಯಾ ಇಲ್ಲ, ಅಂದ್ರೆ ಯಾರನ್ನ ಬೇಕಾದ್ರೆ ಮಾಡ್ಲಿ, ವೋಟ್ ಮಾಡಿ ಗೆಲ್ಲಿಸ್ತೀವಿ ಅಷ್ಟೇ. ನಮ್ಗೂ ಅಷ್ಟು ಗೊತ್ತಿಲ್ಲ ಬಿಗ್ ಬಾಸ್ ಬಗ್ಗೆ, ನೋಡಲ್ಲ. ಈಗ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಸುದೀಪ್ ಅವರೇ ನಡ್ಸ್ಕೊಡ್ಬೇಕಾ ಅಥವಾ ಬೇರೆ ಯಾರಾದ್ರೂ ನಡ್ಸ್ಕೊಡ್ಬೇಕಾ? ಸುದೀಪ್ ಅವರೇ ನಡ್ಸ್ಕೊಡ್ಬೇಕು. ಯಾಕಂದ್ರೆ ಅವ್ರು ಪರ್ಫೆಕ್ಟ್ ಆಗಿ ಅವರೊಬ್ಬರೇ ಸೂಟ್ ಆಗೋದು ಕನ್ನಡ ಇಂಡಸ್ಟ್ರಿಗೆ, ಇನ್ಯಾರು ಸೂಟ್ ಆಗಲ್ಲ. ಬೇರೆ ಲ್ಯಾಂಗ್ವೇಜ್ ಬೇರೆ ಹೆಂಗೆ ನಡ್ಸ್ಕೊತಾರ, ಕನ್ನಡ ಇಂಡಸ್ಟ್ರಿ ಅವರೊಬ್ಬರೇ ಸೂಟ್ ಆಗೋದು. ಈಗ ಹಲವಾರು ಜನಗಳು ಇರ್ತಾರಲ್ಲ ನಡ್ಸ್ಕೊಡೋದಕ್ಕೆ, ಅವ್ರೆಲ್ಲ ಯಾಕೆ ಸೂಟ್ ಆಗಲ್ಲ? ಫಾರ್ ಎಕ್ಸಾಂಪಲ್ ಇವಾಗ ಕೋಟ್ಯಾಧಿಪತಿ ಬರ್ತಿತ್ತು, ಪುನೀತ್ ರಾಜ್ಕುಮಾರ್ ನಡ್ಸ್ಕೊಡ್ತಿರೋ. ಸೊ ಅವ್ರು ಹೋದ್ಮೇಲೆ ಆ ಶೋನ ಯಾರು ಮಾಡ್ತಾನೆ ಇಲ್ಲ. ಸೊ ಬಿಗ್ ಬಾಸ್ಗೆ ಸುದೀಪ್ ಸರ್ ಹೆಂಗೋ ಅವ್ರೇ ನಡ್ಸ್ಕೊಡ್ಬೇಕು, ಇನ್ಯಾರು ಸಹ ಸೂಟ್ ಆಗಲ್ಲ ಅದಕ್ಕೆ. ಅವ್ರ ಮೋಟಿವೇಶನ್ ಸ್ಪೀಚ್ ಆಗಿರ್ಬೋದು, ಸಂಡೇ ಸ್ಯಾಟರ್ಡೆ ನಾವ್ ಏನೇನ್ ನೋಡ್ತೀವಿ ಅದ್ ಬಿಟ್ರೆ ಅವ್ರು ಯಾರ ಕೈಲಿ ಕೊಡೋಕ್ ಸಾಧ್ಯನೇ ಇಲ್ಲ. ಸೊ ಸೂಪರ್ ಸಂಡೇ ವಿತ್ ಸುದೀಪ್ ಆಗಿರ್ಬೋದು, ವೀಕೆಂಡ್ ಏನೇನಿದೆ ಅವ್ರು ಬಿಟ್ಟು ಯಾರು ಮೋಟಿವೇಶನ್ ಸ್ಪೀಚ್ ಕೊಡೋಕಂತ ಯಾರ ಕೈಲಿ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಸೊ ಅವರೇ. ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವ್ರ ಗತಿ ಹೇಗಿದೆ? ಅದ್ ಕೇಳೋ ಹಾಗೆ ಇಲ್ಲ, ಸ್ಪೀಚ್ಲೆಸ್. ಅವ್ರ ಗತ್ತು ಬಗ್ಗೆ ಮಾತಾಡ್ಬೇಕಾದ್ರೆ ನಾವೆಲ್ಲ ಸ್ಪೀಚ್ಲೆಸ್ ಆಗ್ಬಿಡ್ತೀವಿ. ಸಖತ್ ಗತ್ತ ಅವ್ರ ಗತ್ತ, ಅದ್ರಲ್ಲೆಲ್ಲ ಕೇಳಲೇಬೇಡಿ, ಸೂಪರ್. ಸೊ ಈ ಸಲ ಕಂಟೆಸ್ಟೆಂಟ್ ನ ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ? ಅದೇ ನಾರ್ಮಲ್ ಸೆಲೆಬ್ರಿಟೀಸ್ ಆಗಿರೋದ್ಕಿಂತ ಕಾಮನ್ ಪೀಪಲ್ ಆಗಿರ್ಬೋದು. ಇವಾಗ ನಾರ್ಮಲ್ ಅಲ್ಲೇ ಬಂದಿರೋದು ಕಾಮನ್ ಪೀಪಲ್ ನ ವಿನ್ ಮಾಡಿಸ್ಕೊಂಡೇ ಬಂದಿದ್ದಾರೆ. ಆಗಿಂದನು ಸೆಲೆಬ್ರಿಟೀಸ್ ವಿನ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಕಾಮನ್ ಪೀಪಲ್ ಆಡಿ ಅವ್ರು ವಿನ್ ಆಗಿರೋದು. ಸೊ ಆಗ ಕಾಮನ್ ಪೀಪಲ್ ಸೆಲೆಕ್ಟ್ ಮಾಡಿ. ಪ್ರತಿ ಸಲನೂ ಸೆಲೆಬ್ರಿಟೀಸ್ ನ ಆಯ್ಕೆ ಮಾಡ್ತಾರೆ. ಈ ಸಲ ಯಾರನ್ನ ಮಾಡ್ತಾರೆ? ಈ ಸಲ ನಾರ್ಮಲ್ ಕಾಮನ್ ಪೀಪಲ್ ಆಗಿರ್ಬೋದು, ಸೆಲೆಬ್ರಿಟಿ ಆಗಿರ್ಬೋದು ಸೆಲೆಕ್ಟ್ ಮಾಡಿದ್ರೆ ಓಕೆ. ಇವಾಗ ಲಾಸ್ಟ್ ಸೀಸನ್ ಹನುಮಂತ್ ಅವ್ರು ಹೆಂಗ್ ವಿನ್ ಆದ್ರು, ಹಂಗೆ ಈ ಸತಿ ಹುಲಿ ಕಾರ್ತಿಕ್ ಅವರ ಬರ್ಬೋದು ಹಂಗೆ. ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಆ ಜಾಗಕ್ಕೆ ಆಯ್ಕೆ ಮಾಡ್ಬೇಕು ಅಂದ್ರೆ ನೋವೇ, ಅದಕ್ಕೊಂದು ಆಪ್ಷನೇ ಇಲ್ಲ. ಸುದೀಪ್ ಅವ್ರ ಮಾತ್ರ ಇರ್ಬೇಕು, ಅದಕ್ಕೆ ಆಪ್ಷನೇ ಇಲ್ಲ. ವಿ ಲವ್ ಯು ಕಿಚ್ಚ ಬಾಸ್. ಮಾಮೂಲಿ ಕಿಚ್ಚ ಬಾಸ್ ಇಲ್ಲ, ಅದೇ ಮಾಮೂಲಿ ಅವ್ರು ಹೇಳ್ದಂಗೆ ಕಾಮನ್ ಪೀಪಲ್ ಅವರೇ ಬರಬೇಕು ಬಿಗ್ ಬಾಸ್ಗೆ. ಅವರೇ ಬಂದು ಅದೇ ಹುಲಿ ಕಾರ್ತಿಕ್ ಅವ್ರು ಗೆಲ್ಬೇಕು ಅಂತ ಅವ್ರು ಹೇಳ್ದಂಗೆ ಹುಲಿ ಕಾರ್ತಿಕ್ ಗೆಲ್ಬೇಕು. ಅಂದ್ರೆ ಬಡವರು ಬಂದ್ಬಿಟ್ಟು, ಇವಾಗ ಹೋದ ವರ್ಷ ಬಡವ್ರು ಬಂದು ಗೆದ್ರು, ಈ ವರ್ಷನೂ ಬಡವ್ರು ಯಾರು ಬಂದು ಗೆದ್ರು. ನನ್ನ ಅಷ್ಟೇ ಈ ಸೀಸನ್. ಈಗ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಸುದೀಪ್ ಅವರೇ ನಡ್ಸ್ಕೊಡ್ಬೇಕಾ ಈ ಶೋನ ಅಥವಾ ಬೇರೆ ಯಾರಾದ್ರೂ ನಡ್ಸ್ಕೊಡ್ಬೇಕಾ? ಸುದೀಪೇ ಇರ್ಬೇಕು. 12 ವರ್ಷದಿಂದ ಸುದೀಪೇ ಇರೋದು, ಈಗ ಅವರೇ ಇರ್ಬೇಕು. ಸುದೀಪ್ ಅವರೇ ನಡ್ಸ್ಕೊಡ್ತಾ ಇದ್ದಾರಲ್ಲ. ಸೊ ಈಗ ಹಲವಾರು ಜನಗಳು ಆಂಕರ್ ಕೂಡ ಇದ್ದಾರೆ ಅದರಲ್ಲಿ. ಸೊ ಯಾರನ್ನ ಆಯ್ಕೆ ಮಾಡ್ಬೇಕು, ಬೇರೆ ಯಾರಾದ್ರೂ? ಇಲ್ಲ ಸುದೀಪೇ ಇರ್ಬೇಕು. ಅವ್ರು ಮಾತಾಡೋ ಗತ್ತು ಗಮ್ಮತ್ತು ಎಲ್ಲ ಅವ್ರದೇನೆ, ಅವರೇ ಇರ್ಬೇಕು, ಸುದೀಪ್ ಅವರೇ. ಸೊ ಈಗ ಕಂಟೆಸ್ಟೆಂಟ್ ನ ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ? ಯಾರಾದ್ರೂ ಸರಿ. ವರುಣ ಆರಾಧ್ಯ. ಹೋದ ವರ್ಷನೂ ಅವರೇ ಬರ್ತಾರೆ ಅಂತ ಇದ್ ಮಾಡಿದ್ರು, ಬಟ್ ಅವ್ರು ಬರಲಿಲ್ಲ. ಈ ವರ್ಷ ಬರ್ಬೇಕು ಅಂತ. ನೀವು ವರುಣ ಆರಾಧ್ಯ ಅವ್ರ ಫ್ಯಾನಾ? ಯಾಕೆ ಅವ್ರ ರೀತಿ ಚೆನ್ನಾಗಿ ಮಾತಾಡ್ತಾರೆ, ನೋಡಕ್ ಚೆನ್ನಾಗಿದ್ದಾರೆ, ಅದಕ್ಕೆ. ಇವತ್ತು ಅವ್ರ ಬ್ರೇಕಪ್ ಆಗಿದೆಯಲ್ಲ, ಅವ್ರು ಬರ್ತಾರ ಅಂತ? ಪ್ಯಾಚಪ್ ಆಗ್ಲಿ ಅಂತ.
ಬಂದು ಪ್ಯಾಚಪ್ ಆಗ್ಬಿಡ್ಲಿ ಅಂತ ನಿಮ್ಮ idea. ಆಗಲ್ಲ ಬಟ್ ಹೋಪ್ ಇದೆ, ಆಗಲ್ಲ ಬಟ್ ಹೋಪ್ ಇದೆ ಆಗ್ಲಿ ಅಂತ. ಜೋಡಿ ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ರು ಅದಕ್ಕೆ. ಏನ್ ಲವ್ ಮಾಡಿ ನೀನ್ ಬ್ರೇಕಪ್ ಆಗಿದೆಯಲ್ಲ. ಅದು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕಾಗಿತ್ತು. ಸೊ ಈಗ ಅಂದ್ರೆ ಪ್ರತಿ ಸಲನೂ ಈಗ ಸೆಲೆಬ್ರಿಟೀಸ್ನ ಅಥವಾ ಇಂಥವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಸಲ ಯಾರನ್ನ ಆಯ್ಕೆ ಮಾಡ್ಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇದರಿಂದ ಏನದು ನಾವ್ ಈ ತರ ಇದೀವಲ್ವಾ, ಸೊಸೈಟಿಯಿಂದ ಯಾರೋ ಒಬ್ರು ಕಾಮನ್ ಪೀಪಲ್ ಇಂದ ಒಬ್ರು. ಕೊನೆಯದಾಗಿ ಕಿಚನ್ ಫ್ಯಾನ್ ಆಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ವಿ ಲವ್ ಯು ಕಿಚಬಸ್. ಸ್ಟಾರ್ಟಾ? ಈಗ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ನಡೆಸ್ಕೊಡ್ಬೇಕಾ ಅಥವಾ ಬೇರೆ ಯಾರಾದ್ರೂ ಇರ್ಬೇಕಾ ಅನ್ನುವಂಥದ್ದು? ಬಿಕಾಸ್ ಅವ್ರು ಹ್ಯಾಂಡಲ್ ಮಾಡೋ ತರ ಬೇರೆ ಯಾರು ಹ್ಯಾಂಡಲ್ ಮಾಡಲ್ಲ. ಅವರೇ ಅಟ್ರಾಕ್ಷನ್ ಆಗುತ್ತೆ ನೋಡ್ಬೇಕಾದ್ರೆ. ಅವ್ರಿಲ್ಲ ಅಂದ್ರೆ ಅದು ಬಿಗ್ ಬಾಸ್ ನೋಡಕ್ ಇಂಟ್ರೆಸ್ಟ್ ಬರಲ್ಲ. ಸುದೀಪ್ ಅವರೇ ಬೇಕಾಗಿರುತ್ತೆ. ನೀವು ನೋಡ್ತೀರಾ ಬಿಗ್ ಬಾಸ್? ಎಸ್. ಒಂದು ಎಪಿಸೋಡ್ ಮಿಸ್ ಮಾಡಲ್ಲ ನೀವು? ನಾವು ಅವ್ರ ಇದ್ರೇನು ನೋಡೋದಿಲ್ಲ ಅಂದ್ರೆ ಯಾವ ಬಿಗ್ ಬಾಸ್ ನೋಡಲ್ಲ. ಯಾಕೆ ಅವ್ರಂದ್ರೆ ಅವ್ರು ಬೇಕು ಅಂತ ನಿಮ್ಗೆ? ಯಾರು ಹ್ಯಾಂಡಲ್ ಮಾಡಕ್ ಆಗಲ್ಲ. ಅವ್ರು ಹ್ಯಾಂಡಲ್ ಮಾಡೋ ತರ ಬೇರೆ ಯಾರು ಹ್ಯಾಂಡಲ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಅವರೇ ಬೇಕು. ಅವ್ರ ತರನೇ ತುಂಬಾ ಜನ ಇದಾರಲ್ಲ. ಅವ್ರ ತರ ಬರಲ್ಲಲ್ವಾ? ಏನು ಅಂತ ಎಲ್ಲ ಅರ್ಥ ಮಾಡಿಸ್ತಾರೆ. ಅವ್ರ ಹೆಂಗೆ ಏನು ಅಂತ ಎಲ್ಲಾರ್ನು ಅರ್ಥ ಮಾಡಿಸ್ತಾರೆ. ಮತ್ತೆ ಎಲ್ಲಾದ್ರ ಬಗ್ಗೆನೂ ಕೇಳ್ಕೊಂತಾರೆ, ತಿಳ್ಕೊಂತಾರೆ. ಮತ್ತೆ ಅವ್ರಿಗೆ ಏನ್ ಇಷ್ಟ ಅನ್ನೋದೆಲ್ಲ ಇದ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಅವ್ರೆ ಇರ್ಬೇಕಾದ್ರೆ ಸುದೀಪ್ ಸರೇ ಇರ್ಬೇಕು ನಮ್ಗೆಲ್ಲರಿಗೂ. ಈಗ ಈ ಕಂಟೆಸ್ಟೆಂಟ್ ನ ಯಾರನ್ನ ಆಯ್ಕೆ ಮಾಡ್ಬೇಕು ಈ ಸಲ? ಈ ಸಲ ಸೀರಿಯಲ್ಸ್ ಅವ್ರನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ರತಿ ಸಲನೂ ಸೀರಿಯಲ್ಸ್ ಅಲ್ಲಿರೋರ್ನ ಅಂದ್ರೆ ಅಂದ್ರೆ ಪ್ರತಿ ಸಲನೂ ಈಗ ಹೀರೋಯಿನ್ಸ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದವ್ರನ್ನ ಈ ರೀತಿ ತಗೊಂತಾ ಇದ್ದಾರೆ. ಈ ಸಲ ಯಾರನ್ನ ಸೈಲೆಂಟ್ ಆಗಿದ್ದೀರಾ? ಈ ಸತಿ ಮಾಮೂಲಿ ಕಾಮನ್ ಆಗಿ ಲೋಕಲ್ ಆಗಿ ತಗೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ತರ ಕಾಮನ್ ಪೀಪಲ್ಸ್ ಇಲ್ಲಿ ಬಂದು ನೋಡ್ಬೇಕು ಯಾರು ವೈಟ್ ಮಾಡ್ತೀರಂತ. ಆಪರ್ಚುನಿಟಿ ಯಾರು ಸಿಗಲ್ಲ. ಅವ್ರು ಬಂದು ನೋಡ್ಬೇಕು ಯಾರು ವೈಟ್ ಮಾಡ್ತೀರಂತ. ಕಾಮನ್ ಆಗಿ ಬಂದು ಲೋಕಲ್ ಅಲ್ಲಿ ತಗೋಬೇಕು. ನಮಗೂ ಕಾಮನ್ ಆಗಿ ಇದಾಗೆ ತಗೊಬೇಕು. ಕಾಮನ್ ಆಗಿ ತಗೊಬೇಕು. ಸುದೀಪ್ ಅವ್ರು ಇದ್ರೇನೆ ನಾವು ನೋಡಲ್ಲ ಅಷ್ಟೇ. ನಾವು ಯಾವತ್ತಿದ್ರು ಸುದೀಪ್ ಪ್ಲೇಸ್ ಯಾರು ಹಿಡಿಯಕ್ ಆಗಲ್ಲ. ಅವರೇ ಬೇಕು. ಸುದೀಪ್ ಅವರೇ ಇರ್ಬೇಕು. ನಮ್ಗೆ ಸರೇ ಇರ್ಬೇಕು. ಇಲ್ಲ ನಾವು ಬಿಗ್ ಬಾಸ್ ನೋಡಲ್ಲ.